ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಈ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಇವತ್ತಿನ ರೆಸಿಪಿ ಏನಂದರೆ ನುಗ್ಗೆ ಸೊಪ್ಪನ್ನು ಬಳಸಿ ಯಾವ ರೀತಿ ಎಗ್ ಬುರ್ಜಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್: 1 ಬೌಲ್ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ತೊಳೆದುಬಿಟ್ಟು. ನೆಕ್ಸ್ಟ್ ಒಂದು 7 ಎಗ್ ತೊಗೊಂಡಿದ್ದೀನಿ. 1 ಬೌಲಿಗೆ ಒಂದು 6 to 7 ಎಗ್ಸ್ ಆದರೆ ಸಾಕಾಗುತ್ತೆ. 1 ಬೌಲ್ ಆನಿಯನ್ನು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಆನಿಯನ್ನು ಕೂಡ ಹಾಕಿ ಅದು ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ತೊಳೆದುಬಿಟ್ಟು ಬಿಡಿಸಿ ಎತ್ತಿಟ್ಟಿರೋವಂಥ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನುಗ್ಗೆ ಸೊಪ್ಪಲ್ಲಿರೋವಂಥ ನೀರಿಂದು ಎಲ್ಲ ಹೋಗಬೇಕು, ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಬಾಡಬೇಕು ಮತ್ತು ಬೇಯಬೇಕು. ಆ ರೀತಿ ಅದನ್ನು ಎಣ್ಣೆಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ಬೇಯುತ್ತೆ ಅದು. ನುಗ್ಗೆ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಅನೇಮಿಯಾ ಇರುತ್ತಲ್ವ, ಅನೇಮಿಕ್ ಇರ್ತಾರಲ್ವ, ಐರನ್ ಕಂಟೆಂಟ್ ಕಡಿಮೆ ಇರುತ್ತಲ್ಲ, ಇದು ರಿಚ್ ಇನ್ ಐರನ್ ಮತ್ತು ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ತುಂಬ ಔಷಧಿ ಗುಣಗಳಿದೆ. ಸೊ ಹಂಗಾಗಿ ನುಗ್ಗೆ ಸೊಪ್ಪನ್ನು ಅಡುಗೆಯಲ್ಲಿ ಆವಾಗವಾಗ ಬಳಸೋದ್ರಿಂದ, ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಬಳಸೋದ್ರಿಂದ ತುಂಬ ಒಳ್ಳೆಯದಿರುತ್ತೆ. ಇಲ್ಲಿ ಒಂದು 7 ಎಗ್ ತೊಗೊಂಡಿದ್ನಲ್ಲ, ಅದು ನುಗ್ಗೆ ಸೊಪ್ಪು ಈ ರೀತಿ ಬಾಡಿದ ಮೇಲೆ ಎಗ್ನೆಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟರೆ ಅದು ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಅದು ಹಿಂಗೆ ಅದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಇದಾಗೋ ತನಕನೂ ಕೈ ಬಿಡ್ದಿರ ಮಿಕ್ಸ್ ಮಾಡಬೇಕು. ಎಗ್ಗೆಲ್ಲ ಸ್ಕ್ರ್ಯಾಂಬಲ್ಡ್ ಆಗೋ ತನಕ ಆ ಸೊಪ್ಪಿನ ಜೊತೆ ಎಗ್ಗು ಹೊಂದಬೇಕು, ಆ ರೀತಿ ಮಿಕ್ಸ್ ಮಾಡಬೇಕು. ಈ ರೀತಿ ಒಂದು 5 ಮಿನಿಟ್ಸ್ ತನಕ ಮಾಡಿದ್ರೆ ಸಾಕು, ನಮಗೆ ರುಚಿಯಾದ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ರೆಡಿಯಾಗುತ್ತೆ. ಇದನ್ನು ನಾವು ರೊಟ್ಟಿ ಜೊತೆನಾದರೂ ತಿನ್ಬೋದು ಅಥವಾ ಚಪಾತಿ ಜೊತೆ ಆದರೂ ತಿನ್ಬೋದು, ಅಥವಾ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬಾ ಇದೆ ಇದರಲ್ಲಿ. ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಕೂಡ ಇದರಲ್ಲಿ. ಊಟದ ಜೊತೆ ಇದನ್ನು ಕೂಡ ಆ್ಯಡ್ ಮಾಡಿದ್ರೆ ನಮ್ಮದು ಊಟ ತುಂಬಾ ಹೆಲ್ದಿಯಾಗಿರುತ್ತೆ. ಇದೇ ರೀತಿ ಹೆಲ್ದಿಯಾಗಿರುವಂಥ ರೆಸಿಪಿ ಬೇಕಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನುಗ್ಗೆ ಸೊಪ್ಪಿಂದ ತುಂಬಾ ವೆರೈಟಿ ಆಫ್ ಡಿಶಸ್ ಮಾಡಬಹುದು. ಇದೇ ರೀತಿ ನಿಮಗೆ ವೆರೈಟಿ ಆಫ್ ಡಿಶಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.